ರಾಮಾಯಣದಲ್ಲಿ ರಾಮನ ಪಾತ್ರಕ್ಕೆ ಎಷ್ಟು ಪ್ರಮುಖ ಸ್ಥಾನವಿದೆಯೋ ಲಕ್ಷ್ಮಣನಿಗೂ ಅಷ್ಟೇ ಪ್ರಮುಖವಾದ ಸ್ಥಾನವಿದೆ. ಒಬ್ಬ ಸಹೋದರ ತನ್ನ ಅಣ್ಣನಿಗೋಸ್ಕರ ಏನೆಲ್ಲ ಮಾಡಬಹುದು ಎಂಬುದಕ್ಕೆ ಸಾಕ್ಷಿಯಾದವನು ಲಕ್ಷ್ಮಣ. ಲಕ್ಷ್ಮಣನನ್ನು ಸೌಮಿತ್ರ, ರಾಮಾನುಜ ಹಾಗೂ ಭರತಾನುಜ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ. ಅಯೋಧ್ಯೆಯ ರಾಜನಾದ ದಶರಥನಿಗೆ 3 ಪಟ್ಟದ ರಾಣಿಯರು: ಕೌಸಲ್ಯ, ಸುಮಿತ್ರೆ ಹಾಗೂ ಕೈಕೇಯಿ. ದಶರಥ ಪುತ್ರಕಾಮಿಷ್ಠೆಯಾಗ ಆಚರಿಸಿದ್ದಕ್ಕಾಗಿ ಕೌಸಲ್ಯಾಳಿಗೆ ಶ್ರೀರಾಮ, ಸುಮಿತ್ರಾಳಿಗೆ ಲಕ್ಷ್ಮಣ ಶತ್ರುಘ್ನ ಹಾಗೂ ಕೈಕೇಯಿಗೆ ಭರತ ಜನಿಸುತ್ತಾನೆ. ಪುರಾಣಗಳ ಪ್ರಕಾರ ಲಕ್ಷ್ಮಣನನ್ನು ಆದಿಶೇಷನ ಅವತಾರ ಎಂದು ಹೇಳಲಾಗುತ್ತೆ. ಲಕ್ಷ್ಮಣನು ಶ್ರೇಷ್ಠ ಧನುರ್ಧಾರಿ ಮತ್ತು ಮಹಾನ್ ಯೋಧ. ಬಿಲ್ಲು ಮತ್ತು ಬಾಣ ಆತನ ಮುಖ್ಯ ಆಯುಧವಾಗಿತ್ತು. ವಿಶ್ವಾಮಿತ್ರರು ಶ್ರೀರಾಮನನ್ನು ಮರೀಚಿ ಹಾಗೂ ಸುಬಾಹುವನ್ನು ಕೊಲ್ಲಲು ಕರೆದೋಗುವಾಗ ಅಣ್ಣನನ್ನು ಹಿಂಬಾಲಿಸುತ್ತಾನೆ ಲಕ್ಷ್ಮಣ. ಶ್ರೀರಾಮನು ಸೀತೆಯನ್ನು ವಿವಾಹವಾದಾಗ ಸೀತೆಯ ಸಹೋದರಿಯಾದ ಊರ್ಮಿಳಾಳನ್ನು ಲಕ್ಷ್ಮಣ ವಿವಾಹವಾಗ್ತಾನೆ. ಇವರಿಗೆ ಅಂಗದ ಮತ್ತು ಚಂದ್ರಕೇತು ಎಂಬ 2 ಪುತ್ರರೂ ಜನಿಸುತ್ತಾರೆ. ಕೈಕೇಯಿ ಕಾರಣದಿಂದ ಶ್ರೀರಾಮ 14 ವರ್ಷಗಳ ಕಾಲ ರಾಜ್ಯ ತೊರೆದು ವನವಾಸಕ್ಕೆಂದು ಹೊರಟಾಗ ಅಣ್ಣನನ್ನು ಬಿಟ್ಟಿರದ ಲಕ್ಷ್ಮಣ ಕೂಡ ಅವರೊಂದಿಗೆ ವನವಾಸಕ್ಕೆ ಹೊರಡ್ತಾನೆ. ಆ ಅರಣ್ಯದಲ್ಲಿ ಸೇವಕನಿಗಿಂತಲೂ ಹೆಚ್ಚಾಗಿ ಶ್ರೀರಾಮ ಸೀತೆಯರ ಸೇವೆ ಮಾಡುತ್ತಾನೆ ಲಕ್ಷ್ಮಣ. ಸೀತಾರಾಮರಿಗೆ ನಿವಾಸವಿರಲು ಒಂದು ಕುಟೀರವನ್ನು ನಿರ್ಮಿಸಿ ಅವನು ಮಾತ್ರ ಹಗಲು ರಾತ್ರಿ ಹೊರಗಡೆಯೇ ಇದ್ದು ಕುಟೀರವನ್ನು ಕಾವಲು ಕಾಯುತ್ತಾನೆ. ಶ್ರೀರಾಮನನ್ನು ಅವಮಾನಿಸಿದ ಒಂದೇ ಒಂದು ಕಾರಣಕ್ಕೆ ರಾವಣನ ಸಹೋದರಿ ಶೂರ್ಪನಖಿಯ ಮೂಗನ್ನು ಕತ್ತರಿಸುತ್ತಾನೆ ಲಕ್ಷ್ಮಣ. ಚಿನ್ನದ ಜಿಂಕೆಯನ್ನು ಕಂಡು ಮನಸೋತ ಸೀತಾದೇವಿ ಆ ಜಿಂಕೆಯನ್ನು ತನಗೆ ತಂದು ಕೊಡುವಂತೆ ಶ್ರೀರಾಮರ ಬಳಿ ಕೇಳುತ್ತಾಳೆ. ಶ್ರೀರಾಮ ಆ ಜಿಂಕೆಯನ್ನು ಬಂಧಿಸಲು ಹೋಗಿ ಅದು ರಾಕ್ಷಸನೆಂದು ಗ್ರಹಿಸಿ ಅದಕ್ಕೆ ಬಾಣ ಪ್ರಯೋಗಿಸಿದಾಗ ಮರೀಚಕ ಶ್ರೀರಾಮರ ಸ್ವರದಲ್ಲಿ ಲಕ್ಷ್ಮಣನನ್ನು ಕೂಗುತ್ತಾನೆ. ಅದನ್ನು ಕೇಳಿ ಹೆದರಿದ ಸೀತಾದೇವಿ ಲಕ್ಷ್ಮಣನನ್ನು ಶ್ರೀರಾಮನನ್ನು ರಕ್ಷಿಸುವಂತೆ ಕಳಿಸುತ್ತಾಳೆ. ಇದೆಲ್ಲವೂ ರಾಕ್ಷಸ ಮಾಯೆ ಎಂದು ತಿಳಿದರೂ ಸಹ ಅತ್ತಿಗೆ ಮಾತನ್ನು ನಿರಾಕರಿಸಲಾಗದೆ ಆಕೆಯ ರಕ್ಷಣೆಗಾಗಿ ಕುಟೀರದ ಎದುರಿಗೆ ರೇಖೆಯನ್ನು ಗೀಚಿ ಹೊರಡುತ್ತಾನೆ. ಆ ರೇಖೆಯನ್ನು ಹೊರಗಿನವರು ಯಾರೂ ದಾಟಲು ಸಾಧ್ಯವಿರುವುದಿಲ್ಲ. ಅದೇ ಲಕ್ಷ್ಮಣ ರೇಖೆ. ಆದರೂ ಸಹ ಬ್ರಾಹ್ಮಣನ ವೇಷದಲ್ಲಿ ಭಿಕ್ಷೆ ಬೇಡಲು ಬಂದ ರಾವಣನನ್ನು ಕಂಡು ಮೋಸ ಹೋದ ಸೀತೆ ಈ ಲಕ್ಷ್ಮಣ ರೇಖೆಯನ್ನು ದಾಟುತ್ತಾಳೆ. ಹಾಗಾಗಿ ರಾವಣ ಸೀತೆಯನ್ನು ಅಪಹರಿಸುತ್ತಾನೆ. ಸೀತೆಗಾಗಿ ಶ್ರೀರಾಮ ಹಾಗೂ ರಾವಣನ ನಡುವೆ ನಡೆದ ಯುದ್ಧದಲ್ಲಿ ಶ್ರೀರಾಮ ತಮ್ಮ ಲಕ್ಷ್ಮಣನ ಯುದ್ಧವು ತುಂಬಾ ರೋಮಾಂಚಕ ಮತ್ತು ಮಹತ್ವದ್ದಾಗಿತ್ತು. ಲಕ್ಷ್ಮಣನು ಯುದ್ಧ ಭೂಮಿಯಲ್ಲಿ ಬ್ರಹ್ಮಾಸ್ತ್ರ, ಕುಬೇರಾಸ್ತ್ರ, ವಾಯುವ್ಯಾಸ್ತ್ರ, ಆಗ್ನೇಯಾಸ್ತ್ರ, ಇಂದ್ರಾಸ್ತ್ರ, ವರುಣಾಸ್ತ್ರ, ಮಹೇಶ್ವರಾಸ್ತ್ರ, ಸೌರೇನಾಸ್ತ್ರ ಎಂಬ ಪ್ರಮುಖ ದೈವಿಕ ಶಕ್ತಿಶಾಲಿ ಅಸ್ತ್ರಗಳನ್ನ ಹೊಂದಿದ್ದ. ರಾವಣನ ಮಗನಾದ ಅತಿಕಾಯನನ್ನು ಸಂಹರಿಸಲು ಲಕ್ಷ್ಮಣನು ಬ್ರಹ್ಮಾಸ್ತ್ರವನ್ನು ಬಳಸ್ತಾನೆ. ಈ ಅಸ್ತ್ರದ ಪ್ರಭಾವ ಎಷ್ಟಿತ್ತೆಂದರೆ ಆ ಕ್ಷಣಕ್ಕೆ ಭೂಮಿ, ಸೂರ್ಯ, ಚಂದ್ರ ಮತ್ತು ಇಡೀ ಆಕಾಶವೇ ನಡುಗಿ ಹೋಗಿತ್ತು. ಶತ್ರುಗಳ ಬಾಣಗಳನ್ನು ಮತ್ತು ಸೈನ್ಯವನ್ನು ಚದುರಿಸಲು ವಾಯುವ್ಯಾಸ್ತ್ರ ಮತ್ತು ಆಗ್ನೇಯಾಸ್ತ್ರಗಳನ್ನ ಬಳಸ್ತಾನೆ. ರಾವಣನ ಮಗ ಇಂದ್ರಜಿತು ಮಾಯಯುದ್ಧ ನಿಪುಣ. ಅದೃಶ್ಯನಾಗಿ ಬಾಣಗಳ ಮಳೆ ಸುರಿಸಿ ಲಕ್ಷ್ಮಣ ಮತ್ತು ವಾನರ ಸೈನ್ಯಕ್ಕೆ ತೀವ್ರ ಗಾಯ ಉಂಟಾಗುವ ಮಾಡ್ತಾನೆ. ರಾವಣನ ತಮ್ಮ ವಿಭೀಷಣನ ಸಹಾಯದಿಂದ ಇಂದ್ರಜಿತುವಿನ ಮಾಯಾಶಕ್ತಿಗಳನ್ನು ಲಕ್ಷ್ಮಣನು ಭೇದಿಸುತ್ತಾನೆ. ಲಕ್ಷ್ಮಣನು ಇಂದ್ರಜಿತುವಿನ ದ್ವಂದ್ವ ಯುದ್ಧಕ್ಕೆ ಸವಾಲು ಹಾಕಿ ಅವನ ಅಷ್ಟೂ ಅಸ್ತ್ರಗಳನ್ನು ನಾಶಗೊಳಿಸುತ್ತಾನೆ. ಇಂದ್ರಜಿತುವಿನ ಯಮಾಸ್ತ್ರವನ್ನ ಲಕ್ಷ್ಮಣ ಕುಬೇರಾಸ್ತ್ರ ಬಳಸಿ ಅದನ್ನ ನಾಶ ಮಾಡ್ತಾನೆ. ಇಂದ್ರಜಿತುವಿನ ನಡುವೆ ನಡೆದ ಮಹಾಸಮರದಲ್ಲಿ ಲಕ್ಷ್ಮಣನು ಇಂದ್ರಜಿತುವಿನ ಎಲ್ಲಾ ಅಸ್ತ್ರಗಳನ್ನು ತಡೆದು ಕೊನೆಯಲ್ಲಿ ಇಂದ್ರದೇವನಿಂದ ಪಡೆದ ದಿವ್ಯ ಇಂದ್ರಾಸ್ತ್ರವನ್ನು ಶ್ರೀರಾಮನ ನಾಮಸ್ಮರಣೆ ಮಾಡಿ ಪ್ರಯೋಗಿಸ್ತಾನೆ. ಈ ಇಂದ್ರಾಸ್ತ್ರದ ತೇಜಸ್ಸಿನಿಂದಾಗಿ ಇಂದ್ರಜಿತುವಿನ ರುಂಡವು ಮುಂಡದಿಂದ ಬೇರ್ಪಟ್ಟು ಮರಣ ಹೊಂತಾನೆ. ಹೀಗೆ ರಾವಣನ ಮಕ್ಕಳಾದ ಇಂದ್ರಜಿತು ಹಾಗೂ ಅತಿಕಾಯನನ್ನು ಸಂಹರಿಸುತ್ತಾನೆ ಲಕ್ಷ್ಮಣ. ಯುದ್ಧದ ನಂತರ ಲಂಕೆಯಿಂದ ಕರೆತರುವ ಮುನ್ನ ಶ್ರೀರಾಮ ಸೀತೆಯನ್ನು ಅಗ್ನಿಯಲ್ಲಿ ಪ್ರವೇಶಿಸಿ ಪವಿತ್ರತೆಯನ್ನು ನಿರೂಪಿಸಿಕೊಳ್ಳುವಂತೆ ಕೇಳ್ತಾನೆ. ಅದೇ ಮೊದಲನೇ ಬಾರಿ ಶ್ರೀರಾಮನ ಮಾತನ್ನು ನಿರಾಕರಿಸುತ್ತಾನೆ ಲಕ್ಷ್ಮಣ. ಸೀತಾದೇವಿ ಮಾತ್ರ ಅಗ್ನಿ ಪ್ರವೇಶ ಮಾಡಿ ಅವರ ಪವಿತ್ರತೆಯನ್ನು, ಪ್ರೀತಿ ಮತ್ತು ಶುದ್ಧತೆಯನ್ನು ನಿರೂಪಿಸಿಕೊಳ್ತಾಳೆ. ಲಂಕೆಯಿಂದ ಹಿಂತಿರುಗಿ ಬಂದ ಮೇಲೆ ಶ್ರೀರಾಮ ಅಯೋಧ್ಯೆಯ ರಾಜನಾಗ್ತಾನೆ. ನಂತರದ ಸ್ಥಾನದಲ್ಲಿ ಭರತನಿದ್ದರೂ ಸಹ ಶ್ರೀರಾಮ ತನ್ನ ನಂತರ ಲಕ್ಷ್ಮಣ ರಾಜನಾಗಬೇಕೆಂದು ಹೇಳ್ತಾನೆ.
ಆದರೆ ಲಕ್ಷ್ಮಣ ಮಾತ್ರ ಭರತ ತನಗಿಂತಲೂ ಹಿರಿಯವನು ಮತ್ತು ಉತ್ತರಾಧಿಕಾರಿಯಾಗಲು ಅವನೇ ಯೋಗ್ಯನೆಂದು ನಿರಾಕರಿಸ್ತಾನೆ. ಈ ಮಾತನ್ನು ಕೇಳಿ ಶ್ರೀರಾಮ ಸಂತೋಷದಿಂದ, ಓ ಲಕ್ಷ್ಮಣ, ಈ ಜನ್ಮದಲ್ಲಿ ನನ್ನ ಕಿರಿಯ ಸಹೋದರನಾಗಿ ಜನಿಸಿ ನಿನ್ನ ಕರ್ತವ್ಯಕ್ಕಿಂತಲೂ ಹೆಚ್ಚಿನ ಸೇವೆ ನನಗಾಗಿ ಮಾಡಿರುವೆ. ಹಾಗಾಗಿ ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಕಿರಿಯ ಸಹೋದರನಾಗಿ ಜನಿಸಿ ನನ್ನ ಕರ್ತವ್ಯ ಪೂರೈಸುತ್ತೇನೆ ಎಂದು ಭಾಷೆ ಕೊಡ್ತಾನೆ. ಅದೇ ರೀತಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಂತೆ ಜನಿಸಿ ಅವರ ಕರ್ತವ್ಯ ಪೂರೈಸುತ್ತಾರೆ ಶ್ರೀರಾಮ. ಒಂದು ಬಾರಿ ಯಮದೇವ ಶ್ರೀರಾಮನೊಂದಿಗೆ ರಹಸ್ಯವಾದ ಚರ್ಚೆಯಲ್ಲಿರ್ತಾನೆ. ಒಳಗಡೆ ಯಾರನ್ನೂ ಪ್ರವೇಶಿಸಲು ಬಿಡಬೇಡವೆಂದು ಶ್ರೀರಾಮ ಲಕ್ಷ್ಮಣನಿಗೆ ಆಜ್ಞೆ ಮಾಡ್ತಾರೆ. ಆದರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ದುರ್ವಾಸ ಮುನಿಗಳು ಶ್ರೀರಾಮನನ್ನು ಭೇಟಿಯಾಗಬೇಕೆಂದು ಲಕ್ಷ್ಮಣನಲ್ಲಿ ಕೇಳಿದಾಗ ಲಕ್ಷ್ಮಣ ಒಪ್ಪುವುದಿಲ್ಲ. ಅದರಿಂದ ಕೋಪಗೊಂಡ ದುರ್ವಾಸ ಮುನಿಗಳು ಅಯೋಧ್ಯೆಯನ್ನು ಶಪಿಸಲು ಮುಂದಾದಾಗ ಬೇರೆ ವಿಧಿಯಿಲ್ಲದೆ ಅಯೋಧ್ಯೆಯನ್ನು ರಕ್ಷಿಸಲು ಶ್ರೀರಾಮನ ಬಳಿ ಹೋಗಿ ದುರ್ವಾಸ ಮುನಿಗಳ ಆಗಮನದ ಬಗ್ಗೆ ತಿಳಿಸ್ತಾನೆ ಲಕ್ಷ್ಮಣ. ಶ್ರೀರಾಮ ಆ ಕೂಡಲೇ ಯಮದೇವನೊಂದಿಗಿನ ಸಂಭಾಷಣೆ ಮುಗಿಸಿ ದುರ್ವಾಸ ಮುನಿಗಳನ್ನು ಭೇಟಿಯಾಗ್ತಾರೆ. ಆದರೆ ಲಕ್ಷ್ಮಣ ಅಣ್ಣನ ಮಾತು ಮೀರಿದ್ದಕ್ಕಾಗಿ ಸರಯೂ ನದಿಯೊಳಗೆ ಮುಳುಗಿ ಪ್ರಾಣ ತ್ಯಾಗ ಮಾಡ್ತಾನೆ. ಅದರ ಬಳಿಕ ಇಂದ್ರದೇವ ಲಕ್ಷ್ಮಣನ ದೇಹವನ್ನು ಸ್ವರ್ಗಕ್ಕೆ ಕರೆದೊಯ್ತಾನೆ. ಈ ರೀತಿ ಜೀವನದುದ್ದಕ್ಕೂ ಎಲ್ಲಾ ರೀತಿಯಲ್ಲಿ ಶ್ರೀರಾಮನಿಗೋಸ್ಕರ ಜೀವಿಸಿದವನು ಲಕ್ಷ್ಮಣ. ಇದೇ ಕಾರಣಕ್ಕೆ ಯುಗ ಯುಗಗಳೇ ಕಳೆದರೂ ಸಹ ಸಹೋದರ ಎಂದರೆ ಹೇಗಿರಬೇಕು ಎಂಬುದಕ್ಕೆ ಲಕ್ಷ್ಮಣನನ್ನು ಬಿಟ್ಟು ಬೇರೆ ಯಾರನ್ನೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ಹಾಗೂ ಈ ಕೂಡಲೇ ನಮ್ಮ ಕನ್ನಡ ಕದಂಬ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ.